ತುಂಬ ಚೆನ್ನಾಗಿ ಕಲ್ತಿದ್ದಾರೆ, ಫಾಸ್ಟ್ ಆಗಿದ್ದಾರೆ. ಒಂದು ಸ್ವಲ್ಪ ಎಲ್ಲದರಲ್ಲೂ ಫಾಸ್ಟಾಗಿ ಹೇಳ್ತಾನೆ, ಎಲ್ಲ ರೆಕಗ್ನೈಸ್ ಮಾಡ್ತಾನೆ. ಹೇಗೆ ಅನಿಸ್ತು? ಚೆನ್ನಾಗಿ ಅನಿಸ್ತು, ಖುಷಿ ಆಯಿತು. ನಮಿತಾ ಬಗ್ಗೆ ನಮಿತಾ ಫಾಸ್ಟ್ ಇದೆ, ಓದೋದು ಎಲ್ಲ ಫಾಸ್ಟಾಗಿ ಓದಿದ್ದಾರೆ, ಎಲ್ಲದೂ ಎಲ್ಲ ಓದಿದ್ದಾರೆ, ಎಲ್ಲವೂ ಕರೆಕ್ಟಾಗಿ ರೆಕಗ್ನೈಸ್ ಮಾಡಿದ್ದಾರೆ. ಖುಷಿ ತುಂಬ ಆಯಿತು. ಖುಷಿ ಆಯಿತು, ಚೆನ್ನಾಗಿ. ಥ್ಯಾಂಕ್ ಯು. ತಮ್ಮ ಅಭಿಪ್ರಾಯ? ಪೇರೆಂಟ್ ಒಪಿನಿಯನ್ ಯಾಕಂದ್ರೆ ನಾನು ಅಪ್ಲೋಡ್ ಮಾಡಬೇಕು ಇಲ್ಲ ರೆಕಗ್ನೈಸಲ್ಲಿ ಮತ್ತು ಆ್ಯಕ್ಷನ್ ಮಾಡಿದ್ದನ್ನು ಅದರಲ್ಲೂ ಫಾಸ್ಟಾಗಿ ಹೇಳೋದ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾವು ನಿಮ್ದು ಇರಲಿಲ್ಲ ಅಂದರೆ ಆನ್ಲೈನ್ ಇದೇ ಗಾಂಧಾರಕ್ಕೆ ಜಾಯಿನ್ ಮಾಡೋರಿದ್ವಿ ನಾವು. 2 days ಬಿಫೋರೇ ನಿಮ್ದು ಗೊತ್ತಾಗಿದ್ದರಿಂದ ಮತ್ತು ನಾವು ಇಲ್ಲೇ ಜಾಯಿನ್ ಮಾಡಿಸಿದ್ವಿ. ನಮ್ಮ ಮಂಜಣ್ಣ, ನಿಮ್ಮ ಫ್ರೆಂಡ್ ಮಂಜುನಾಥ್ ಸರ್. ನಮಗೆ ಅಂದರೆ ಇದು ನಮ್ಮದು ಟೀಚರ್ ಇದೆ ಮೇಡಮ್, ಸೆನ್ಸಸ್ ವರ್ಕಲ್ಲಿ ನಾವು ಮನೇಲಿ ಟಿವಿ ಮೊಬೈಲು ಇದ್ದರೆ ಮೊಬೈಲು ಇದಾಯಿತು. ಬಟ್ ನಮಗೆ ಸ್ವಲ್ಪ ದಿನ ಜಾಸ್ತಿ ಆಗಬೇಕಿತ್ತು, 10 days 15 days ಆಗಿ ಇರಬೇಕಿದೆ. ಸೊ ನೆಕ್ಸ್ಟ್ ಟೈಮ್ ನೀವು ತೊಗೊಂಡ್ರೆ ನಮ್ಮ ಮಳೆಯೇ ಇಲ್ಲ, ಅವನು ಜಾಯಿನ್ ಮಾಡಿಸ್ತೀವಿ. 15 days ಜಾಸ್ತಿ ಆಯಿತು, ಯಾಕಂದ್ರೆ ನಾನು 2 times ತೊಗೊಂಡಿದ್ದೀನಿ. ಹೌದು, ಮಾರ್ನಿಂಗ್ ಈವ್ನಿಂಗ್ ಅಂದರೆ 2 times ಆಯಿತು. ಅಲ್ಲ ಆಗಿದೆ, ಇನ್ನು ಹಾಗೆ 20 days ಆಯ್ತು ಇದು ಆ್ಯಕ್ಚುಲಿ. ಹೇಗೆ ಅನಿಸ್ತಿದೆ ಇವಾಗ ಅವ್ನು ಕಲ್ತಿರೋದೆಲ್ಲ? ಓದೋದಕ್ಕೆ ಇರಲಿ, ನಿಧಾನ ಪಿಕಪ್ ಆಗಲಿ, ಅದನ್ನ ನಾನು ಒತ್ತಡ ಮಾಡಲ್ಲ. ನಾವು ಮಕ್ಕಳಿಗೆ ಒತ್ತಡ ಮಾಡೋದಿಲ್ಲ. ಟೀಚರ್ ಬಿಟ್ಬಿಡ, ನಾವು ಫ್ರೀ ಆಗಿಬಿಡ್ರಿ, ಇದನ್ನೇ ಕಲ್ತಾರಂತಲ್ಲ, ಫ್ರೀ ಆಗಿಬಿಡ್ರಿ ಅವರು ಕಲೀಲಿಕ್ಕೆ. ನಮಗೆ ಹೆಂಗಂದ್ರೆ ಇದನ್ನೇ ಕಲಿಸ್ಬೇಕಂದ್ರೆ ಅವರು ಕಲಿಯಲ್ಲ, ಅವರು ಬಿಡಿ. ಆದರೆ ನಮ್ಮ ಇದು ಈ ಮೊಬೈಲ್ಸು ಟಿ ವಿಯಿಂದನೇ ನಾವು ಇದು ಅದು ನಾವು ಹೇಳ್ತೀವಿ, ಈ ಮೊಬೈಲ್ಗೆ ಹಾಕ್ತೀವಿ. ಮತ್ತು ನಾವೇ ಟೀಚರ್ಗಳ ಕೆಲವೊಂದನ್ನು ಪೇರೆಂಟ್ಸಿಗೆ ಹಾಕ್ತೀವಿ ಒತ್ತಡವಾಗಿ. ಅದಕ್ಕೆ ಆದಷ್ಟು ಅದಕ್ಕೆ ಅಡಿಕ್ಟ್ ಆಗಿರೋದು. ಅದು ಬಿಟ್ಟರೆ ಕಾನ್ಸಂಟ್ರೇಟ್ ಇದೆ. ಮೊದಲಿಗೆ ಅವನು ಒಂದು ಪ್ಯಾರಾಗ್ರಾಫ್ ದೊಡ್ಡದಿದ್ರು ಓದ್ಕೊಂಡು ತಾನೇ ಬರ್ತಿದ್ದ, ಅದು ಎಲ್ಲಿದೆ ವರ್ಡು, ಅದನ್ನು ಇದಕ್ಕೆ ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ ನಾನು ಟ್ರೈ ಮಾಡಿ ನಿಧಾನಕ್ಕೆ ಮಾಡಿ. ಏನು ಅನಿಸ್ತಿಲ್ಲ? ಹೇಗೆ ನಾನೇ ಕಲಿಸ್ಕೊಟ್ಟೆ, ಹೇಗೆ ಅನಿಸ್ತು? ಚೆನ್ನಾಗಿ ಥರ ಒಂದು ವರ್ಡಲ್ಲ, ಪೂರ್ತಿ ಏನು ಮಾತಾಡಿ ಕಲಿಸ್ಕೊಟ್ರು. ಹೇಗಿದ್ದೆ ಇಲ್ಲಿ ಏನು ಮಾಡಿದೆ? ತುಂಬ ಚೆನ್ನಾಗಿ ಅನಿಸ್ತು, ಮಾತಾಡಿದ್ರೆ ತುಂಬ ಚೆನ್ನಾಗಿ ಕಲಿಸ್ಕೊಡ್ತೀನಿ. 3 days ಅವ್ರ ಮುಂದೆ ಕೂತಿದ್ದೀನಿ. ಅದೇ ಆಗಲಿ ಮೇಡಮ್ ಅನ್ನೋದಲ್ಲ, ನಾವು ಒಂದೇ ದಿನಕ್ಕೆ ನಾವು 10 ದಿನದ್ದು ಮಾಡ್ತೀವಿ ಅಂದರೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಟೈಮ್ ಇರಬೇಕಿತ್ತು ಏನೋ ಸ್ವಲ್ಪ. ಅಂದರೆ ನೀವು ಹೇಳಿದಿರಿ, ನಿಮ್ಮ ಪಾಠ ವರ್ಕ್ ಮಾಡಿದಿರಿ, ಒಂದು ಸ್ವಲ್ಪ ಟೈಮ್ ಇದ್ದರೆ ಆ ಮಕ್ಕಳು ಇನ್ನು ಸ್ವಲ್ಪ ಪಿಕಪ್ ಆಗ್ತಿದ್ದೇನೋ ಅನ್ನೋ ಭಾವನೆ ಅಷ್ಟೇ. ಆದರೆ ಪರವಾಗಿಲ್ಲ, ಪಿಕಪ್ ಆಗಿದ್ದಾರೆ. ಅದೇ ಅಂದ್ಕೊಂಡೆ, ಇಷ್ಟು ಎಫರ್ಟ್ ಹಾಕಿ ಇಷ್ಟು ಕಲಿಸ್ಕೊಟ್ಟು. ನಿಮ್ಮ ಎಫರ್ಟ್ ಬಗ್ಗೆ ಹೇಳ್ತಾ ಇಲ್ಲ, ಅಂದರೆ ಮಕ್ಕಳಿಗೆ 4 ದಿನ ಜಾಸ್ತಿ ಇದ್ದಾಗ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ತಾರೆ. ಒಂದೇ ದಿನಕ್ಕೆ ಫುಲ್ಫಿಲ್ ಮಾಡ್ತೀವಿ ಅಂತ ತುಂಬೋದಕ್ಕಿಂತ ನಿಧಾನಕ್ಕೆ ಹೇಳ್ತಾ ಹೋಗ್ತೀವಿ, ಇನ್ನೂ ಸ್ವಲ್ಪ ಎಫೆಕ್ಟ್ ಆಗಿ ಆಗುತ್ತೆ ಅಂತ. ಇಲ್ಲ, ಇದು ಕರೆಕ್ಟ್. ಅಂದರೆ ಇದು 10 days ಕೋರ್ಸ್ ಮ್ಯಾಕ್ಸಿಮಮ್ ಅಂದರೆ ನಾವು 15 days ಅಂತೀವಿ. ಒಂದು 2-3 days ನಾವು ಈಗ ಅವ್ರಿಗೆ ರಿವಿಷನ್ಗೋಸ್ಕರ ತಗೊಂಡಿದ್ದೀವಿ. ಇದು 20 days ಇದೆ ಆ್ಯಕ್ಚುಲಿ. ಬೆಳಿಗ್ಗೆ ಸಂಜೆ ತೊಗೊಂಡಿದ್ದಾರೆ. 20 days ಆಗಿದೆ. ಆರಾಮಾಗಿ ಕಾಮಾಗೆ ಮಾಡಿದ್ದಾರೆ, ಆಟ ಆಡಿಕೊಂಡು. ಕೇಳಿ ನೋಡಿ, ಅವ್ರು ಬಿಂದಾಸಾಗಿ ಆಟ ಆಡ್ಕೊಂಡಿದ್ರು ಅಲ್ವೇನಪ್ಪ? ಹೇಗೆ ಅನಿಸ್ತು? ನನಗೆ ಇಲ್ಲೇ ಇದ್ದು ಖುಷಿ ಆಯಿತು. ಹಾಂ, ಏನೇನು ಕಲಿತೆ ಮೇಡಮ್ ಅವ್ರು ಹೆಂಗೆ ಹೇಳ್ತು? ಇದು ಎಲ್ಲದೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ಸ್. ನನ್ನ ಮಗಳು ಇಷ್ಟು ಚೆನ್ನಾಗಿ ಕಲಿತಾಳೆ ಇದ್ರಲ್ಲಿ ಅಂದರೆ ಒಂದು ಡೇಸ್ ಜಾಸ್ತಿ ಅಂದಿದ್ದು ನಾವೀಗ 8 ಡೇಸಲ್ಲಿ ಬಂದು ಕಲಿಸ್ಕೊಂಡೆಲ್ಲ ನಂಬಿಕೆನೂ ಇರಲಿಲ್ಲ ನನಗೆ. ನೀವು ಹೇಳ್ತಿದ್ದೆ 100% ಕಲಿಸ್ಕೊಡ್ತೀನಿ ಅಂತ, ನಂಬಿಕೆ ಇರಲಿಲ್ಲ. 100% ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ? ಹಾಂ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಮಗ 0%ಇದ್ದ. ನಾವು ಯಾವುದೋ ಒಂದು ಮೊಬೈಲಲ್ಲಿ ನೋಡ್ಕೊಂಡು ಯಾರೋ ಒಂದು ಹಾಕಿದ್ರು ಮೇಡಮ್ ಒಂದು ಇದು ಅಂತ, ಅರೆ ಈ ಥರ ಇದೆ ಅಂತ ನಮ್ಮ ಮನೆಯವರು ಹಿಂಗೆ ಹೇಳ್ತಾ ಇರುವಾಗೆ ಇವ್ರು ಕಾಂಟ್ಯಾಕ್ಟ್ ಮಾಡಿದ್ವಿ ಮೇಡಮ್ ಅವ್ರಿಗೆ. ಅವಾಗ ಅವರು ಒಂದು ಮಾತು ಹೇಳಿದರು, ಕಳಿಸಿ ನಿಮ್ಮ ಮಗನ ಯಾವ ಥರ ದುಡ್ಡಿಂದ ಯೋಚನೆ ಮಾಡಬೇಡಿ, ಯಾವುದು ಯೋಚನೆ ಮಾಡಬೇಡಿ, ಕಳಿಸ್ಕೊಡಿ ಅಂತ ಹೇಳಿದರು. ಒಂದೇ ಮಾತಿಗೆ ಅವ್ರಿಗೆ ಬಂದು ಅಡ್ಮಿಷನ್ ಮಾಡಿಸಿದ್ವಿ. ನನ್ನ ಮಗನಿಗೆ ಇಲ್ಲಿ ನೋಡಿದ್ದಕ್ಕೆ ಅವ್ರ ಪಪ್ಪ ಕಣ್ಣಲ್ಲಿ ನೀರು ತರ್ತಾಯಿದ್ರು. ನನಗೂ ಹೋಗಿ ನನ್ನ ಮಗ ಕೀ ಕೊಟ್ಟನಲ್ವ ಅಂತ. ಯಾಕೆ ಗೊತ್ತು, ಎಲ್ಲರೂ ಓದ್ತಾರೆ, ಸಹಜ ಅದು ಓದೋದು, ಎಲ್ರಿಗೂ ವಿದ್ಯೆ ಇರುತ್ತೆ, ಎಲ್ಲ ಬರುತ್ತೆ. ಬಟ್ ಕಾನ್ಸಂಟ್ರೇಷನ್ ಕೊಡಬೇಕನ್ನೋ ಒಂದು ತಂದೆ ತಾಯಿ ಏನು ಗೆಸ್ ಮಾಡಿರ್ತಾರಲ್ಲ, ಆ ಗೆಸ್ ನನ್ನ ಮಗ ಇವತ್ತು ಮಾಡಿದ್ದಾನೆ. ಅವನು ಓದಿ ಮೆಟ್ಲು ಎತ್ತಾನೆ ಇಲ್ಲ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದು ಒಂದು ಏನೋ ಒಂದು ಗುರುಕುಲ ಅನ್ನೋದಕ್ಕೊಂದು ಹೆಸರು
ತಂದಿದ್ದೇನೆ ಅಂತ ನನ್ನ ಮಗನ ನನಗೆ ಹೆಮ್ಮೆ ಆಗುತ್ತೆ. ನಿಜ ನಮ್ಮಿಬ್ಬರಿಗೂ ಕೂಡ ಅವ್ರ ಪಾಪ ಹೇಳ್ದಂಗೆ ಎಷ್ಟು ನನ್ನ ಮಗ ಡಲ್ ಇದನ್ನೆಲ್ಲ ಓದೋದ್ರಲ್ಲಿ ಅಂತ ಮೇಡಮ್ ಒಂದು ಮಾತು ಹೇಳಿದ್ರು, 100ಕ್ಕೆ 80% ತೆಗಿತಾನೆ ನಿಮ್ಮ ಮಗ ಕಳ್ಸಮ್ಮ ಅಂತ ಹೇಳಿದ್ರು. ಅದೇ ಥರನೇ ಮೇಡಮ್ ಅವ್ರು ಕಳಿಸ್ಕೊಟ್ಟಿದ್ದಾರೆ. ನಿಮಗೆ ತುಂಬ ಥ್ಯಾಂಕ್ಸ್ ಇನ್ನೊಂದೇನೋ ಚೇಂಜಸ್ ಹೇಳಿದ್ರಿ. ಹಾಂ, ಇವರು ಫಸ್ಟ್ ಡೇನೇ ಬಂದ ತಕ್ಷಣ ಮನೆಯಲ್ಲಿ ಏನಂದರೆ ಸೋಫಾ ಸೆಟ್ಟು, ಟಿ ವಿ, ಮೊಬೈಲ್ ಇಷ್ಟರಲ್ಲೇ ಇರ್ತಿದೆ ಸರ್. ಇವಾಗ ಏನಂದರೆ ಅವ್ನು ಬಂದ ತಕ್ಷಣ ಎಲ್ಲೆಲ್ಲಿ ಏನೇನು ಕ್ಲಾತ್ ಬಿದ್ದಿರುತ್ತೆ, ಏನು ವಸ್ತು ಇರುತ್ತೆ ಅದನ್ನೆಲ್ಲ ನೀಟಾಗಿ ಬಂದ ತಕ್ಷಣವೇ ಅವನು ಬಂದು ಕೈಗೆ ಮಕ್ಕ ತೊಗೊಂಡು ಇವತ್ತು ಹಚ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಅಷ್ಟು ಏನು ಗಲೀಜಿರುತ್ತೋ ಅದನ್ನೆಲ್ಲ ನೀಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತಿಗೂ ಹಾಗೇ ಮಾಡ್ತಾನೆ. ಮನೇಲಿ ಒಂದು ಪಾತ್ರೆ ಬಿಡಲ್ಲ, ಏನಿಲ್ಲ, ಎಲ್ಲನೂ ಕ್ಲೀನ್ ಮಾಡಿ ಅವ್ನು ಮಲ್ಕೊಳ್ಳೋದು. ಅಷ್ಟು ಚೇಂಜ್ ಆಗಿದೆ. ನಿಜ ನಮಗೆ ಅದು ತುಂಬ ವಂಡರ್ ಆಗಿದೆ ಮಾತ್ರ. ನಿಜವಾಗ್ಲೂ ಗುಡ್ ಬಾಯ್. ನೋಡೋಕೆ 5% ಇದ್ದಾನೆ, ಸಣ್ಣ ಮಗು ಥರ. ಅವನು ತುಂಬ ಚೆನ್ನಾಗಿ ಹೇಳಿದ ಮಾತೆಲ್ಲ ಕೇಳ್ತಾನೆ. ಗುಡ್ ಬಾಯ್. ಅವ್ನು ತುಂಬ ಹೆಲ್ಪ್ ಮಾಡಿದ್ದಾನೆ ನನಗೆ. ಮಗಳ ಬಗ್ಗೆ ಹೇಳಿ. ಏನನ್ಸುತ್ತೆ ಓದೋದು ಬರೆಯೋದು? ಓದ್ತಾರದು ಬರೀತಾ ಕೊಡೋದು. 2 ಡೇಸ್ ನೈಟ್ ನಾವು ಮೊಬೈಲಲ್ಲಿ ಆರ್ಟಿಕಲ್ಸ್ ಬೇಡ ಅಂದರೆ ಮಾಡಿದಾರೆ ಅಂತ ಹೀಗೆ ಅವಳೇ ಮಾಡ್ತೀನಲ್ಲ ಮೇಡಮ್, ಮಾಡಿದ್ರು. ಸ್ವಲ್ಪ ಸ್ಟಡಿ ಕಾನ್ಸಂಟ್ರೇಷನ್ ಮತ್ತೆ ಏನೇನು ಹೇಳ್ತೀವಿ ಇರಬೇಕು. ಒಬ್ಬರಿಗೆ ಡೈಲಿ ಹೆಂಗಿರ್ಬೇಕು ಏನಂತ ಹೇಳ್ಕೊತಾರೆ ನಾನು ಯಾರು ಹೇಳ್ತಾರೆ ಮಾಡಿ ಹಾಗಾಗಿ ನಮಗೆ ಸ್ವಲ್ಪ ಏನು ಅಂತ ಹೇಳ್ತಿದ್ದೆ. ಇವಾಗ ಭಾಳ ಚೆನ್ನಾಗಿ ಖುಷಿ ಆಯಿತು ಮೇಡಮ್. ನೀವು ಒಂದಿನೂ ಕೇಳಬೇಡ ಅಂತ ಹೇಳಿದ್ರಿ, ನಾವು ಅದು ಇಲ್ಲೇ ಬಂದು ನೋಡಿ ಖುಷಿ ಪಡ್ತೀವಿ. ಭಾಳ ಚೆನ್ನಾಗಿ ಮಕ್ಕಳು ಜೋರು ಹೇಳ್ತಾರೆ ಅವರೆಲ್ಲ ಗಲಾಟೆ ಜಾಸ್ತಿ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಬಾ ಹತ್ರ ಬಾ. ಚೆನ್ನಾಗಿ ಕೇಳ್ತಾರೆ, ಖುಷಿ ಆಯಿತು. ಖುಷಿ ಆಯ್ತಾ? ನೀನು ಅವನು ಮುಂಚೆಯಿಂದಲೂ ಇಂಟಲ್ಲಿದ್ದಾನೆ. ಸ್ವಲ್ಪ ಅವನಲ್ಲಿ ಎಷ್ಟಿರುತ್ತೆ ಅವ್ರು ಕಾನ್ಫಿಡೆನ್ಸ್ ಬರಲಿ ಅಂತ ಈ ವಿದ್ಯೆ ಕಲಿಸಿ ಈ ಶಾಲೆ ಕಲಿಸಿದ್ದೆ ಕ್ಲಾಸಿಗೆ. ಅವ್ನು ಚೆನ್ನಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಈಗ ಅಲ್ಲಿ ಸ್ವಲ್ಪ ಏನಾದರೂ ಇಂಪ್ರೂವ್ ಇದೆ. ಈಗ ಅಲ್ಲಿ ಅವನಿಗೆ ಕಾನ್ಫಿಡೆನ್ಸ್ ಬಂದಿದೆ, ಜಾಸ್ತಿ ಬಂದಿದೆ. ಹೌದಾ? ಹಾಂ, ಏನಿಲ್ಲ ನನ್ನ ಬಗ್ಗೆ ನಾನು ಹೆಂಗಿದ್ದೆ ಚೆನ್ನಾಗಿ ಹೇಳಿ ಹೋಗ್ಲಿ, ನೀನು ಹಾರಾಡಿದ್ದೆ ಹೇಳ್ಬಿಡು. ಚೆನ್ನಾಗಿ ಮಾತಾಡ್ತೀನಿ, ಚೆನ್ನಾಗಿದ್ದೆ ಮಾತಾಡಿ ಇಷ್ಟ ತಾನೇ ಹೇಗಿದೆ ಮತ್ತು ಅದನ್ನೇ ಹೇಳಿ. ನನಗೆ ಇಷ್ಟ ಇಲ್ವಾ? ಬೇಡ ಹೋಗಿ ನೀನು, ನನಗೆ ನಾನು ಹೋಗ್ತೀನಿ ಊರಿಗೆ.